ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಮನೇಲೇ ಚಳಿಗೆ ಟೊಮೊಟೊ ಖಾರ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 3 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ನಾನಿಲ್ಲಿ ಕೆಂಡದಲ್ಲಿ ಸುಟ್ಟಿರೋದು, ನೀವು ತೇವೆ ಮೇಲಾದರೂ ಸುಡ್ಬೋದು. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ನೋಡಿ ತಗೋಬೇಕು. ನಾನಿಲ್ಲಿ 7ರಿಂದ 8 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಸ್ವಲ್ಪ ಮತ್ತು 2 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರೋದು, ಅದನ್ನು ಸುಡ್ಬೋದು ಅಥವಾ ಪ್ಯಾನಲ್ಲಿ ಬಿಸಿ ಮಾಡಿದ್ದೀನಿ. ನೆಕ್ಸ್ಟು ಜೀರಿಗೆ, ತೆಂಗಿನಕಾಯಿ ಅಥವಾ ಕೊಬ್ಬರಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಟೊಮೊಟೊನ ನಾನು ಸುಟ್ಟಿರೋದ್ರಿಂದ ಮೇಲ್ಗಡೆ ಲೇಯರ್ ಸಿಪ್ಪೆನ ಸ್ವಲ್ಪ ತೊಳ್ಕೊತೀನಿ ನೀರಲ್ಲಿ. ಅದನ್ನು ತೊಳ್ಕೊಂಡು 3 ಟೊಮೊಟೊನು ವಾಶ್ ಮಾಡ್ಕೊತೀನಿ. 3 ವಾಶ್ ಮಾಡಾದಮೇಲೆ ಆ ಟೊಮೊಟೊನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಟೊಮೊಟೊ ಆದಮೇಲೆ ಮತ್ತು ಒಣಮೆಣ್ಸಿನ್ಕಾಯಿ, ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಕಡಲೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅಷ್ಟೂ ನಾನಿವಾಗ ರುಬ್ಬಕ್ಕೆ ಹಾಕ್ಕೊತೀನಿ. ಅದನ್ನು ನುಣ್ಣಗೆ ಈ ಥರ ಪೇಸ್ಟ್ ಮಾಡಬೇಕು. ರುಬ್ಬಾದಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಒಂದು ಬಾಣಲಿಲಿ ನಾನು ಎಣ್ಣೆ ಬಿಟ್ಟಾದಮೇಲೆ ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಖಾರನ ಅದಕ್ಕೆ ಹಾಕ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅದರಲ್ಲೇ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ಮ್ಯಾನೇಜ್ ಮಾಡಬೇಕು. ಅದಾದಮೇಲೆ ಈ ಥರ ಆಗುತ್ತೆ, ಸ್ವಲ್ಪ ತೆಳ್ಳಗಿರುತ್ತೆ. ಒಂದು 5 to 10 ಮಿನಿಟ್ಸ್ ಅದು ಕುದ್ದಾದಮೇಲೆ ಸ್ವಲ್ಪ ತಿಕ್ನೆಸ್ಸಿಗೆ ಬರುತ್ತೆ. ಈ ಥರ ಬರುತ್ತೆ. ಇದಾದಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಬೇಕು. ಉಪ್ಪಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಹಳ್ಳಿ ಸ್ಟೈಲಲ್ಲಿ ಸ್ಪೆಷಲ್ಲಾಗಿ ಚಳಿಗೆ ಅಂತಲೇ ಟೊಮೊಟೊ ಖಾರ ಸಾಂಬಾರು ರೆಡಿ. ನೋಡಿದ್ರಲ್ವಾ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ.